ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಆದಿಕಾಂಡ 7ನೇ ಅಧ್ಯಾಯ 16ರಲ್ಲಿ ನಾವು ನೋಡ್ತೇವೆ, ದೇವರು ಅಪ್ಪಣೆ ಕೊಟ್ಟಿದ್ದ ಪ್ರಕಾರ ಹೊಳೆಗೆ ಸೇರಿದವುಗಳು ಗಂಡು ಹೆಣ್ಣಾಗಿದ್ದ ಸಕಲ ಶರೀರಗಳು ಒಳಗೆ ಹೋದವು. ಆಗ ಕರ್ತನು ಅವನನ್ನು ಒಳಗೆ ಸೇರಿಸಿ ಬಾಗಿಲನ್ನು ಮುಚ್ಚಿದನು. ಪ್ರಿಯರೇ, ಕರ್ತನು ನಾವೆಯ ಒಳಗಡೆ ಎಲ್ಲ ಪ್ರಾಣಿ ಪಕ್ಷಿಗಳು ಹೋದ ನಂತರ ಆ ನಾವೆಯ ಬಾಗಿಲನ್ನು ಮುಚ್ಚಿದ್ದು ನೋಹನಲ್ಲ, ದೇವರು. ಆ ನಾವೇ ಕ್ರಿಸ್ತನ ಶರೀರ, ಒಂದು ಸಭೆಯ ಚಿತ್ರವನ್ನು ನಮ್ಮ ಕಣ್ಣು ಮುಂದೆ ತಗಲಿ. ನಾವೆಯೊಳಗೆ ಜೀವಿಸುವುದಕ್ಕೆ ಅನಾನುಕೂಲ ಇದ್ದಿರಬಹುದೇನೋ, ಸಭೆಯಲ್ಲಿ ಜೀವಿಸುವುದಕ್ಕೂ ಇತರ ಅನಾನುಕೂಲತೆಗಳಿರಬಹುದೇನೋ. ಆದರೆ ಸಭೆಯಲ್ಲಿ ನಮಗಿರುವಂಥ ಭಿನ್ನವಾಗಿರುವ ಇತರರ ಜೊತೆ ನಾವು ಕೂಡಿಕೊಳ್ಳಬೇಕು. ಕೆಲವು ಸಲ ಅವರು ನಮ್ಮೊಂದಿಗೆ ಸರಿಯಾಗಿ ಹೊಂದಿಕೊಳ್ಳದೇ ಇರಬಹುದು. ಆ ಕಾಲದಲ್ಲಿ ನಾವು ಕರ್ತನ ಪ್ರೀತಿಯನ್ನು ಅವರಿಗೆ ತೋರಿಸೋಣ. ಕರ್ತನ ಪ್ರೀತಿ ತೋರಿಸಿದಾಗ ಅವರು ನಿರಂತರವಾಗಿ ನಮಗೆ ಒಂದು ಸ್ಪಷ್ಟವಾದಂಥ ಭಿನ್ನ ಹಾದಿಯ ಒಂದು ಸ್ಪಷ್ಟತೆಯನ್ನು ನಮಗೆ ತೋರಿಸುವವರಾಗಿದ್ದಾರೆ. ಸಭೆಯ ಕಷ್ಟಕರವಾದ ಜನರಿದ್ದರೂ ಸಭೆಯಲ್ಲಿರಲು ನಾವು ಸಂತೋಷ ಪಡ್ತೇವೆ. ನೀವು ಸಂತೋಷ ಪಡ್ತಾರೆ. ನಮ್ಮನ್ನು ಕೂಡಿಕೊಳ್ಳುವ ಇತರರನ್ನು ಆಮಂತ್ರಿಸ್ತೇವೆ. ಆದಿಕಾಂಡ 8ನೇ ಅಧ್ಯಾಯ 20ರಲ್ಲಿ ನಾವು ನೋಡುವುದಾದರೆ, ನೋಹನು ಕರ್ತನಿಗೆ ಬಲಿಪೀಠವನ್ನು ಕಟ್ಟಿ ಶುದ್ಧವಾದ ಎಲ್ಲ ಪಶು ಪಕ್ಷಿಗಳಿಂದಲೂ ಕೆಲವನ್ನು ತೆಗೆದು ಬಲಿಪೀಠದ ಮೇಲೆ ದಹನ ಬಲಿಗಳನ್ನು ಅರ್ಪಿಸಿದನು. ಪ್ರಿಯರೇ, ಕರ್ತನಿಗೆ ಮೊದಲನೇ ಸ್ಥಾನವನ್ನು ಕೊಟ್ಟ ನೋಹನು ಇದು ನಾವೆಯಿಂದ ಹೊರಬಂದ ಮೇಲೆ ಅವನು ಮೊದಲನೇದಾಗಿ ಮಾಡಿದ್ದೇನಪ್ಪ ಅಂತಂದರೆ, ದೇವರಿಗಾಗಿ ಒಂದು ಬಲಿಪೀಠವನ್ನು ಕಟ್ತಾನೆ. ದೇವರಿಗಾಗಿ ಒಂದು ಬಲಿಪೀಠವನ್ನು ಕಟ್ಟಿ ಅವನು ಮೊದಲು ಮಾಡಿದ ಕೆಲಸ ಏನಪ್ಪ ಅಂತಂದರೆ, ಕರ್ತನಿಗೆ ಕೃತಜ್ಞತಾ ಸ್ತೋತ್ರ, ಕೃತಜ್ಞತಾ ಯಜ್ಞವನ್ನು ಅರ್ಪಿಸ್ತಾನೆ. ಅಂದರೆ ಅವನು ದೇವರಿಗೆ ಮೊದಲನೆಯ ಸ್ಥಾನವನ್ನು ಕೊಟ್ಟ. ದೇವರಿಗೆ ಅವನು ಮೊದಲನೆಯ ಸ್ಥಾನವನ್ನು ಕೊಟ್ಟ. ಕೃತಜ್ಞತೆಯನ್ನು ಅರ್ಪಿಸಿದ. ಎಲ್ಲದಕ್ಕಿಂತ ಮೊದಲು ಕರ್ತನಿಗೆ ಅವನು ಪ್ರಾಮುಖ್ಯತೆಯನ್ನು ಕೊಟ್ಟ. ಅವರಿಗೆ ನಮ್ಮ ಆರಾಧನೆ ಹಾಗೂ ಕೃತಜ್ಞತಾ ಬಲಿಯನ್ನು ಅರ್ಪಿಸುವುದರ ಉದಾಹರಣೆ ನಾವೆಲ್ಲರೂ ಎಲ್ಲ ಕಾಲದಲ್ಲಿಯೂ ಅನುಸರಿಸಬಹುದಾದಂಥ ಒಂದು ಉತ್ತಮ ಉದಾಹರಣೆ. ಪ್ರಿಯರೇ, ನೋಹ ನಮಗೆ ಒಂದು ಸ್ಪಷ್ಟವಾಗಿ ತಿಳಿಸುವುದೇನಂತಂದರೆ, ಕರ್ತನ ಮಾತಿಗೆ ವಿಧೇಯನಾಗಿರು. ಕರ್ತನ ಮಾತಿಗೆ ನೀನು ವಿಧೇಯನಾಗಿದ್ದರೆ ಕರ್ತನು ನಿನ್ನನ್ನು ಉನ್ನತಕ್ಕೆ ನಡೆಸ್ತಾನೆ. ಸ್ಪಷ್ಟವಾಗಿ ದೇವರು ಹೇಳ್ತಾರೆ, ವಿಧೇಯತೆ ಬಹಳ ಮುಖ್ಯ. ಇವತ್ತು ನಾವು ನೋಡುವುದಾದರೆ ನಮ್ಮ ಬಹುದೊಡ್ಡ ಕೊರತೆ ಏನಪ್ಪ ಅಂತಂದರೆ ವಿಧೇಯತೆ. ನಾವು ಅವಿಧೇಯತ್ವವನ್ನು ನೋಡಿದರೆ ಆಯಿತು, ಮಾಡಿದರೆ ಆಯಿತು, ಯಾಕೆ ಕೇಳಬೇಕು ಎಂಬುವಂತಹ ಒಂದು ನಮ್ಮ ಸ್ವ ಅಭಿಲಾಷೆಗಳಲ್ಲಿ ನಡೀತಾ ಇದ್ದೇವೆ. ಆದರೆ ಅದು ಒಳ್ಳೆಯದಲ್ಲ. ಆಧ್ಯಾತ್ಮಿಕ ಜೀವನಕ್ಕೆ ಕರ್ತನೊಂದಿಗೆ ನಡೆಯುವುದಕ್ಕೆ ಅದು ಒಳ್ಳೆಯದಲ್ಲ ಎಂಬುದಾಗಿ ನಾವು ಅರಿಯಬೇಕಾಗ್ತದೆ. ಕರ್ತನಿಗೆ ನಾವು ಪ್ರೀತಿ ತೋರಿಸುವುದರ ಮೂಲಕ, ಇತರರಿಗೆ ಆ ಪ್ರೀತಿಯನ್ನು ಹಂಚುವುದರ ಮೂಲಕ ಅವರನ್ನು ಪ್ರೀತಿಸೋಣ. ಕರ್ತನ ಸುವಿಶೇಷವನ್ನು ಅವರಿಗೆ ತಿಳಿಸೋಣ. ಸಾಕ್ಷಿಕರವಾದಂಥ ಮಹಿಮಕರವಾದಂಥ ಒಂದು ಜೀವಿತವನ್ನು ನಾವು ನಡೆಸೋಣ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ದೇವರೇ, ಈ ಮುಂಜಾನೆ ಸಮಯದಲ್ಲಿ ಪ್ರಾರ್ಥಿಸಲು ನೀವು ಕೊಟ್ಟಂಥ ಮಹಾಕೃಪೆಗಾಗಿ ವಂದಿಸ್ತೇನೆ ಸ್ವಾಮಿ.
ಅಪ್ಪ, ವಿಶೇಷವಾಗಿ ಸ್ವಾಮಿ ಆಸ್ಪತ್ರೆಗಳಲ್ಲಿರ್ತಕ್ಕಂಥ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನಯ್ಯ. ಈ ಬೇಸಿಗೆಯಲ್ಲಿ ಸ್ವಾಮಿ ಅಪ್ಪ, ಅತಿ ಹೆಚ್ಚು ಬಿಸಿಲಿನಿಂದ ಸ್ವಾಮಿ ಆ ಮಕ್ಕಳು ದೇವರ ಬಳಲಿಕೆಯಿಂದ ಸ್ವಾಮಿ ನೀರಡಿಕೆಯಿಂದ ಆಸ್ಪತ್ರೆಗೆ ಸೇರಿದ್ದಾರೆ ಎಂಬುದಾಗಿ ನಾವು ನೋಡ್ತೇವಪ್ಪ. ಅಪ್ಪ, ಅವ್ರಿಗೆ ಆದರಣೀಯಾಗಿರು ಸ್ವಾಮಿ, ಅವ್ರಿಗೆ ಆದರಣೀಯಾಗಿರು ಸ್ವಾಮಿ. ಅವರನ್ನು ಆಶೀರ್ವದಿಸು, ಬಲಗೊಳ್ಳು ಸ್ವಾಮಿ, ಅವರು ಬಲಗೊಳ್ಳಲಿ ಸ್ವಾಮಿ. ಮಕ್ಕಳನ್ನು ಸುರಕ್ಷಿತವಾಗಿ ಮನೆಗೆ ಕರೆದುಕೊಂಡು ಬಾ ಸ್ವಾಮಿ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೆನ್, ಆಮೆನ್. ಹಲ್ಲೆಲೂಯಾ.